ಈ ಘಳಿಗೆ ಈ ಕ್ಷಣ ಒಂದು ವೇಳೆ ಚುನಾವಣೆ ನಡೆದ್ರೆ ಯಾರಿಗೆ ಫುಲ್ ಮೆಜಾರಿಟಿ ಬರುತ್ತೆ ಅನ್ನೋದು ಗೊತ್ತಾ? ಇಡೀ ರಾಜ್ಯದ ಜನ ಗಮನಿಸಲೇಬೇಕಾದಂತಹ ಅತಿ ದೊಡ್ಡ ರಾಜಕೀಯ ಸುದ್ದಿ ಇದು. ಇವತ್ತು ಬೆಳಗ್ಗೆ ನಾವು ಬ್ರೇಕ್ ಮಾಡಿದ್ದ ಸುದ್ದಿಗೆ ಹತ್ತಿರವಾದ ಅದರ ಮುಂದುವರೆದ ಭಾಗ ಇದು. ಅಡ್ರೆಸ್ ಇಲ್ಲದಂತಾಗಿ ಬಿಡಲಿದೆ ಜೆಡಿಎಸ್ ಪಾರ್ಟಿ. ಬಿಜೆಪಿ ಪರ ಯಾವ್ಯಾವ ಜಾತಿ ನಿಲ್ಲುತ್ತೆ, ಸಮುದಾಯಗಳು ನಿಂತಿವೆ ಅನ್ನೋದು ಗೊತ್ತಾ? ಬಿಜೆಪಿ ಪರ ಗ್ರಾಮೀಣ ಜನರಿದ್ದಾರಾ ಅಥವಾ ನಗರವಾಸಿಗಳಿದ್ದಾರಾ? ಕಮಲಕ್ಕೆ ಒಲವು ತೋರಿರೋದು ಮಹಿಳೆಯರ ಅಥವಾ ಪುರುಷರ? ಅಸಲಿಗೆ ಬಿಜೆಪಿ ಪರ ಅಲೆ ಏಳಲು ಅಸಲಿ ಕಾರಣ ಏನು ಅನ್ನೋದನ್ನ ನಾವು ರಿವೀಲ್ ಮಾಡ್ತೀವಿ. ರಾಜ್ಯದ ಆಂತರಿಕ ವಿಚಾರಗಳು ಕಾರಣನಾ ಅಥವಾ ಬಾಹ್ಯ ವಿಚಾರಗಳು ಕಾರಣನಾ? ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಯಲ್ಲಿ ಎಲ್ಲವೂ ಬಹಿರಂಗವಾಗಿದೆ. ಎಲ್ಲ ಖುಲ್ಲಂ ಖುಲ್ಲಾ ಕಂಪ್ಲೀಟ್ ಮಾಹಿತಿ ನೀಡಲಿದೆ ನಿಮ್ಮ ಫ್ರೀಡಂ ಟಿವಿ. ಅಸಲಿಗೆ ಬಿಜೆಪಿ ಪರ ಅಲೆ ಏಳೋದಕ್ಕೆ ಇರತಕ್ಕಂತಹ ಕಾರಣ, ಒಂದು ವೇಳೆ ಎಲೆಕ್ಷನ್ ಆದ್ರೆ ಯಾರು ಮೆಜಾರಿಟಿಯಲ್ಲಿ ಗೆಲ್ಲುತ್ತಾರೆ? ಮಖಾಡೆ ಮಲಗಲಿದೆಯಾ ಈಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ಕಮರಿ ಬಿದ್ದಿರುವ ಕಮಲ ಮತ್ತೆ ಕರ್ನಾಟಕದಲ್ಲಿ ಎದ್ದೇಳಲಿದೆಯಾ? ಯಾರಿಗೂ ಬೇಡದಂತಿರ್ತಕ್ಕಂತಹ ಜೆಡಿಎಸ್ ಮತ್ತಿನ್ನೇನಾಗಲಿದೆ? ಇದಕ್ಕೆಲ್ಲ ಕಾರಣ ರಾಜಕೀಯದ ಆಂತರಿಕ ವಿಚಾರಗಳ ಅಥವಾ ಬೇರೆಯ? ಕಮಲಕ್ಕೆ ಒಲವು ತೋರಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಅಥವಾ ಪುರುಷರ? ಅಸಲಿಗೆ ಬಿಜೆಪಿ ಪರ ಅಲೆ ಏಳೋದಕ್ಕೆ ಇರತಕ್ಕಂತಹ ಒರಿಜಿನಲ್ ಕಾರಣ ಏನು? ರಾಜ್ಯದ ಇಂಟರ್ನಲ್ ವಿಚಾರಗಳು ಕಾರಣನಾ ಅಥವಾ ಬಾಹ್ಯ ವಿಚಾರಗಳು ಕಾರಣನಾ? ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಯಲ್ಲಿ ಎಲ್ಲವೂ ಬಹಿರಂಗವಾಗಿದೆ. ಸಾಂಪ್ರದಾಯಿಕವಾಗಿ ಮಂಗಳೂರಿನಿಂದ ಬೆಂಗಳೂರಿನವರೆಗೂ, ಹುಬ್ಬಳ್ಳಿಯಿಂದ ಧಾರವಾಡ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಬೀದರು ಎಲ್ಲೇ ಹೋಗ್ಲಿ, ಬಿಜೆಪಿಗೆ ಅಥವಾ ಬಿಜೆಪಿ ಪರ ಒಲವಿರ್ತಕ್ಕಂತಹ ಸಮುದಾಯ ಯಾವುದು ಅಂತ ಕೇಳಿದ್ರೆ ರಾಜ್ಯದ 2-3 ಪ್ರಬಲ ಸಮುದಾಯಗಳ ಹೆಸರನ್ನ ಹೇಳ್ತಾರೆ. ಸಾಂಪ್ರದಾಯಿಕವಾಗಿಯೂ ಕೂಡ ಬಿಜೆಪಿ ನಂಬಿಕೊಂಡಿರತಕ್ಕಂತಹ ಸಮುದಾಯ ಒಂದಷ್ಟಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? 55% ಮಂದಿ ಬಿಜೆಪಿ ಅಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಎನ್ನುವವರ ಪ್ರಮಾಣ 39.1 ಮಾತ್ರ. ಜೆಡಿಎಸ್ ಪಾರ್ಟಿ ಎಂದವರ ಪ್ರಮಾಣ ಎಷ್ಟು ಗೊತ್ತಾ? ಬರೀ 3.6. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ನ ಸಮೀಕ್ಷೆ. ಹಾಗಾದ್ರೆ ರಾಜ್ಯದಲ್ಲಿ ರಾಜ್ಯಭಾರ ಮಾಡುವವರು ಯಾರು ಅನ್ನೋದು ನಿಮ್ಮ ಗಮನಕ್ಕೆ ಈಗೊಂದು ಹಿಂಟು ರೂಪದಲ್ಲಿ ಸಿಗುತ್ತೆ. ಹೌದು, ಕಾಂಗ್ರೆಸ್ ಪಕ್ಷ ಬೇಕು ಅಂತ ಹೇಳ್ತಾ ಇರುವವರ ಸಂಖ್ಯೆ ಶೇಕಡವಾರು 39.1. ಜೆಡಿಎಸ್ ಪಾರ್ಟಿ ಎಂದವರ ಪ್ರಮಾಣ 3.6. 10 ಜನರಲ್ಲಿ ಬರೀ ಇಬ್ಬರಿಗೆ ಮಾತ್ರ ಜೆಡಿಎಸ್ ಬೇಕಾಗಿರೋದು. ಇನ್ನು 7 ಜನರಿಗೆ ಕಾಂಗ್ರೆಸ್ ಬೇಕು, ಇನ್ನು 9 ಜನರಿಗೆ ಬಿಜೆಪಿ ಬೇಕು. 55% ಜನ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಗರು ನಂಬಿರ್ತಕ್ಕಂತಹ ಕೆಲ ಪ್ರಬಲ ಸಮುದಾಯಗಳ ಜೊತೆಗೆ ಮತ್ತಷ್ಟು ಸಮುದಾಯಗಳು ಸೇರ್ಪಡೆ ಆಯ್ತಾ? ಒಂದು ವೇಳೆ ಮತ್ತಷ್ಟು ಸಮುದಾಯಗಳು ಸೇರ್ಪಡೆ ಆಗೋದಿದ್ರೆ ಆ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಬಿಜೆಪಿ ಸಫಲ ಆಯ್ತಾ? ಅಥವಾ ಕಾಂಗ್ರೆಸ್ ಸರ್ಕಾರದ ದುರಾವ್ಯವಸ್ಥೆಗಳನ್ನು ಎಳೆಯಾಗಿ ರಾಜ್ಯದ ಜನರೆಡೆಗೆ ಬಿಚ್ಚಿಡೋದ್ರಲ್ಲಿ ಯಶಸ್ಸು ಕಾಣ್ತಾ? ಹಾಗಾದ್ರೆ ಬಿಜೆಪಿ ಪರ ಒಲವು ಮೂಡೋದಕ್ಕೆ ಕಾರಣ ಏನು? ಕಳೆದ ಬಾರಿ ಕಾಂಗ್ರೆಸ್ ಅನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪಾತ್ರ ವಹಿಸಿದ ಸಮುದಾಯಗಳೇ ಬಿಜೆಪಿ ಜೊತೆಗೆ ಸೇರೋದಕ್ಕೆ ಶುರು ಮಾಡ್ತಾ? ನಾವೇನೋ ಅನ್ಕೊಂಡ್ವಿ ಮತ್ತಿನ್ನೇನೋ ಆಗೋಯ್ತು ಅಂತ ಹೇಳಿ ಕೆಲ ಮತದಾರರು ಹಾಗಾದ್ರೆ ಪಶ್ಚಾತ್ತಾಪ ಪಡ್ತಿದ್ದಾರ? ನಮ್ಮ ಬೆರಳ ತುದಿಗೆ ಬರಬೇಕಾಗಿದ್ದು ಕಮಲ, ಆದರೆ ಆ ಸಂದರ್ಭದ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ಸಿಗೆ ಹೋಯ್ತು ಅಂತ ಅನ್ಕೊಂಡವರು ಈಗಲೂ ಇದಾರ ರಾಜ್ಯದಲ್ಲಿ. ಇದು ಪೀಪಲ್ಸ್ ಪಲ್ಸ್ ಬಿಡುಗಡೆ ಮಾಡಿರತಕ್ಕಂತಹ ಸಮೀಕ್ಷೆ. ಅತ್ಯಂತ ವಿಶ್ವಾಸಾರ್ಹ ಖಾಸಗಿ ಏಜೆನ್ಸಿ. ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಕೂಡ ಈ ಒಂದು ಸಮೀಕ್ಷೆಯನ್ನು ಸ್ವೀಕರಿಸಿದ ಉದಾಹರಣೆಗಳು ಕೂಡ ಇದ್ದಾವೆ.
ಹಾಗಾದ್ರೆ ಮುಂದಿನ ಬಾರಿ ಕರ್ನಾಟಕದ ರಾಜ್ಯಭಾರ ಮಾಡೋರು ಯಾರು? ಈ ಬಾರಿ 138 ಸ್ಥಾನವನ್ನು ಗಿಟ್ಟಿಸಿಕೊಂಡು ಸುಭದ್ರ ಸರ್ಕಾರ ಅಂತ ಹೇಳಿ ಆಡಳಿತ ಮಾಡ್ತಾ ಇರತಕ್ಕಂತಹ ಕಾಂಗ್ರೆಸ್ ಸರ್ಕಾರನೇ ಮುಂದುವರಿಯುತ್ತಾ ಅಥವಾ ಮಖಾಡೆ ಮಲಗುತ್ತಾ? ಕಮರಿ ಬಿದ್ದಿರುವಂತಹ ಕಮಲ ಮತ್ತೆ ರಾಜ್ಯದಲ್ಲಿ ಅರಳುತ್ತಾ? ಯಾವ ಯಾವ ಜಾತಿಗಳು ಬಿಜೆಪಿ ಪರ ಒಲವು ತೋರ್ತಾ ಇದೆ, ಯಾವ ಜಾತಿಗಳಿಗೆ ಬಿಜೆಪಿ ಕಹಿ ಅನ್ನಿಸ್ತಾ ಇದೆ, ಯಾವ ಸಮುದಾಯಕ್ಕೆಲ್ಲ ಕಾಂಗ್ರೆಸ್ ಸಿಹಿ ತಿನಿಸಿತ್ತೋ ಮತ್ತು ಕಾಂಗ್ರೆಸ್ಸಿಗೆ ಆ ಸಮುದಾಯಗಳು ಸಿಹಿಯನ್ನು ತಿನಿಸಿತ್ತೋ ಅದೇ ಸಮುದಾಯ ಈಗ ಕಾಂಗ್ರೆಸ್ ನತ್ತ ಮುಖ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ಸಿಗೆ ಮುಂದಿನ 2028ರ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರಿ ಆಘಾತವಾಗಿ ಪರಿಣಮಿಸುತ್ತೆ. ಒಂದು ವೇಳೆ ಇವತ್ತೇ ಚುನಾವಣೆಯಾದರೆ ಎಲ್ಲ ಲೆಕ್ಕಾಚಾರಗಳು ಕೂಡ ತಾರುಮಾರಾಗ್ತವೆ. ಕಾಂಗ್ರೆಸ್ ನಂಬಿಕೊಂಡಿರ್ತಕ್ಕಂತಹ ಸಮುದಾಯಗಳು ಕೂಡ ಬೇರೆ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಎಡವಿದ್ದಲ್ಲಿ, ಬಿಜೆಪಿ ಗೆದ್ದಿದ್ದಲ್ಲಿ, JDS ಲಾಭವನ್ನು ಪಡೆದುಕೊಳ್ತಾ ಇರುವಂತಹದ್ದು ಎಲ್ಲಿ? ಹಾಗಾದರೆ ಒಂದು ಬಾರಿಯ ನಿರ್ಧಾರದಲ್ಲಿ ತಪ್ಪು ತೀರ್ಮಾನವನ್ನು ತೆಗೆದುಕೊಂಡ್ರ ಮತದಾರರು? ಈ ಬಾರಿ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ವಾ? ಅದಕ್ಕಿರುವಂತಹ ಕಾರಣವೇನು? ಆಂತರಿಕ ಒಳಜಗಳನ ಅಥವಾ ಬಾಹ್ಯವಾದಂತಹ ಬೇರೆ ಬೇರೆ ಕಾರಣಗಳ? ಯಾಕೆ ಜನರ ವಿಶ್ವಾಸದಿಂದ ಕಳಚಿ ಬೀಳ್ತಾ ಇದೆ ಕಾಂಗ್ರೆಸ್? ಬಿಜೆಪಿ ಪರ ಒಲವು ತೋರಿದವರಲ್ಲಿ ಯಾರ ಪ್ರಮಾಣ ಹೆಚ್ಚು ಅನ್ನೋದು ನಿಮಗೆ ಗೊತ್ತಾ? ಮಹಿಳೆಯರ ಪ್ರಮಾಣ ಹೆಚ್ಚ, ಪುರುಷರ ಪ್ರಮಾಣ ಹೆಚ್ಚ? ಬಿಜೆಪಿಗೆ ಜೈ ಎಂದ ಮಹಿಳಾ ಮತದಾರರ ಪರ್ಸೆಂಟೇಜ್ 48.4ರಷ್ಟಿದೆ. ಕಾಂಗ್ರೆಸ್ ಪರ ನಿಂತ ನಾರಿ ಮಣಿಯರ ಪ್ರಮಾಣ 44.6ರಷ್ಟಿದೆ. ಕಾಂಗ್ರೆಸ್ಗಿಂತ ಬಿಜೆಪಿ ಪರವೇ ಮಹಿಳೆಯರ ಒಲವು ಜಾಸ್ತಿ. ಅದು ಯಾಕೋ ನನಗೆ ಗೊತ್ತಿಲ್ಲ. ಬರೀ ಮಹಿಳೆಯರಷ್ಟೇ ಅಲ್ಲ, ಪುರುಷರಿಗೂ ಬಿಜೆಪಿ ಮೇಲೆ ಲವ್ ಆಗಿದೆ, ಕ್ರಶ್ ಆಗಿದೆ. ಬಿಜೆಪಿ ಪರ 51.9ರಷ್ಟು ಪುರುಷ ಮತದಾರರ ಒಲವು. ಕಾಂಗ್ರೆಸ್ ಪರ ನಿಂತ ಪುರುಷರ ಪ್ರಮಾಣ ಬರೀ 38.9. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವಿನ ವ್ಯತ್ಯಾಸ ಬರೋಬ್ಬರಿ 13. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿರತಕ್ಕಂತಹ ವಿಚಾರ. ಹಾಗಾದ್ರೆ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ವಾ? ಇದು ಫ್ರೀಡಂ ಟಿವಿಯ ಪ್ರಶ್ನೆ. ಬಿಜೆಪಿ ಪರ ಒಲವು ತೋರಿದವರಲ್ಲಿ ಯಾರ ಪ್ರಮಾಣ ಹೆಚ್ಚು ಅಂತ ಕೇಳಿದ್ರೆ, ಬಿಜೆಪಿಗೆ ಮಹಿಳಾ ಮತದಾರರ ಪರ್ಸೆಂಟೇಜು 48.4ರಷ್ಟಿದೆ. ನಮಗೆ ಬಿಜೆಪಿ ಬೇಕು ಎನ್ನುವಂಥ ಮಹಿಳೆಯರ ಸಂಖ್ಯೆ, ಮಹಿಳೆಯರ ಪ್ರತಿಶತ ಹೇಳ್ತಾ ಇರೋದು. ಕಾಂಗ್ರೆಸ್ ಪರ ನಿಂತ್ಕೊಂಡಿರ್ತಕ್ಕಂತಹ ನಾರಿ ಮಣಿಯರ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ 44.6. ಹಾಗಾದ್ರೆ ಬಿಜೆಪಿ ಪರ ಮಹಿಳೆಯರ ಒಲವು ಜಾಸ್ತಿ ಇದೆ ಅಂತ ಅರ್ಥ. ತಿಂಗಳಿಗೆ 2,000 ರೂಪಾಯಿ ಉಚಿತವಾಗಿ ಕೊಡ್ತಾರೆ, ಆದ್ರೂ ಕೂಡ ಮಹಿಳೆಯರ ಒಲವು ಕಡಿಮೆ ಇದೆ. ಯಾಕೆ? ಗೃಹ ಜ್ಯೋತಿ ಯೋಜನೆಯನ್ನ ತಂದುಕೊಟ್ಟಿದ್ದು ಕಾಂಗ್ರೆಸ್, ಆದ್ರೂ ಕೂಡ ಮಹಿಳೆಯರ ಒಲವು ಕಾಂಗ್ರೆಸ್ ಮೇಲೆ ಕಮ್ಮಿ ಇದೆ. ಯಾಕೆ? ಇನ್ನು ಮಹಿಳೆಯರ ಪರವಾಗಿಯೇ ನಾವು ಎನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಒಲವೇ ಇಲ್ಲ. ಪೀಪಲ್ಸ್ ಪಲ್ಸ್ ಬಯಲು ಮಾಡ್ತು, ನಾರಿ ಮಣಿಯರ ಹೆಚ್ಚಿನ ಪ್ರತಿಶತ ಬಿಜೆಪಿ ಪರ. ಕಾಂಗ್ರೆಸ್ಗಿಂತ ಬಿಜೆಪಿ ಪರವೇ ಮಹಿಳೆಯರ ಒಲವು ಜಾಸ್ತಿ ಇದೆ. ಬರೀ ಮಹಿಳೆಯರಷ್ಟೇ ಅಲ್ಲ, ಪುರುಷರಿಗೂ ಕೂಡ ಬಿಜೆಪಿ ಮೇಲೆ ಲವ್ ಆಗಿದೆ. ರಾಷ್ಟ್ರೀಯತೆ ಮತ್ತು ಧರ್ಮ ಮತ್ತು ಸಿದ್ಧಾಂತ ಈ ಮೂರನ್ನ ಬಿಟ್ರೆ ಉಳಿದವು ಯಾವುವು ಕೂಡ ಅವರ ರಾಜಕೀಯ ವಿಷಯವೂ ಅಲ್ಲ, ರಾಜಕೀಯ ಚರ್ಚೆಯೂ ಅಲ್ಲ. ಈ ಸ್ಕೀಮು, ಈ ಗ್ಯಾರಂಟಿ, ಈ ಏನು ಹೇಳ್ತಾರೆ, ಈ ಲಾಟ್ರಿ, ಇದ್ಯಾವುದು ಬಿಜೆಪಿ ಅಷ್ಟರ ಮಟ್ಟಿಗೆ ಚರ್ಚಿತ ವಿಚಾರವಾಗಿ ಪರಿಗಣಿಸಿಕೊಳ್ಳೋದಿಲ್ಲ. ರಾಷ್ಟ್ರೀಯತೆ ಅಂತ ಬಂದಾಗ, ಧರ್ಮ ಅಂತ ಬಂದಾಗ, ಬಿಜೆಪಿ ಅಂತ ಬಂದಾಗ ಎಲ್ಲ ರೀತಿಯಲ್ಲೂ ರಾಜಕೀಯ ಹುಡುಕುವಂತಹ ಬಿಜೆಪಿಗರು. ಆದರೂ ಕೂಡ ಬಿಜೆಪಿಯ ಮೇಲೆ ಒಲವು ಯಾಕೆ ಮಹಿಳೆಯರಿಗೆ? ಒಂದೊಂದು ಸಂದರ್ಭಕ್ಕೂ ಒಂದೊಂದು ರೀತಿಯ ರಾಷ್ಟ್ರೀಯತೆ ವಿಚಾರವನ್ನ ಎತ್ತಿ ತರುವಂತಹ ಬಿಜೆಪಿ ಆ ಒಂದು ವಿಚಾರದಲ್ಲಿ ಸಕ್ಸಸ್ ಕಾಣ್ತಾ. ಲವ್ ಜಿಹಾದ್ ವಿಚಾರದಲ್ಲಿ, ಧರ್ಮಾಂಧತೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಲಾಲ್ ಕಟ್ಟು ವಿಚಾರದಲ್ಲಿ,
ಕೋಮು ಗಲಭೆಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಪರವಾದ, ಇನ್ನು ರಾಮ ಮಂದಿರ ವಿಚಾರದಲ್ಲಿ, ಮಸೀದಿ ಈದ್ಗಾ ವಿವಾದಗಳಲ್ಲಿ ಇವೆಲ್ಲವೂ ಕೂಡ ಮಹಿಳೆಯರನ್ನು ಆಕರ್ಷಿಸ್ತಾ ಇದೆಯಾ? ಇದು ಬಿಟ್ಟರೆ ಬೇರೆ ವಿಚಾರಗಳು ಇರೋದಿಲ್ಲ ಬಿಜೆಪಿಯವರ ಕೈಯಲ್ಲಿ. ಯಾವ ವಿಚಾರವೂ ಕೂಡ ಇರೋದಿಲ್ಲ. ಧರ್ಮ, ರಾಷ್ಟ್ರೀಯತೆ ಮತ್ತು ಬಿಜೆಪಿಯ ತತ್ವ ಸಿದ್ಧಾಂತ, ಒಂದು ರೀತಿಯ ಮನುಸ್ಮೃತಿಯ ವೈಭವೀಕರಣ, ಇದು ಬಿಟ್ಟರೆ ಮತ್ತೊಂದು ಇರೋದಿಲ್ಲ. RSS ಪ್ರೇರಿತವಾದಂತಹ ಕಾರ್ಯಚಟುವಟಿಕೆಗಳು. ಆದರೂ ಕೂಡ ಮಹಿಳೆಯರನ್ನು ಆಕರ್ಷಿಸ್ತಾ ಇದೆ ಬಿಜೆಪಿ ಅನ್ನೋದು ನಿಜಕ್ಕೂ ಕೂಡ ಇಡೀ ಕಾಂಗ್ರೆಸ್ ಬಂಗಲೆಯ ನಾಯಕರನ್ನ ತಲೆ ಕೆಡಿಸುವಂತೆ ಮಾಡಿದೆ. ಬಿಜೆಪಿ ಪರ ಶೇಕಡ 1-2 51.9% ಪುರುಷ ಮತದಾರರ ಒಲವು. ಯಾವುದೋ ಒಂದು ವಿಶ್ವಾಸಕ್ಕೆ ಅರ್ಹವಲ್ಲದ ಖಾಸಗಿ ಏಜೆನ್ಸಿ ಅಲ್ಲ ಇದು ಕೊಟ್ಟಿರುವಂತಹ ಸಮೀಕ್ಷೆ. ವಿಶ್ವಾಸ ಯೋಗ್ಯ ಖಾಸಗಿ ಏಜೆನ್ಸಿ. 51.9% ಪುರುಷ ಮತದಾರರ ಒಲವು. ಇನ್ನು ಮಹಿಳೆಯರೇನು ಹೊರತಾಗಿಲ್ಲ, ಮಹಿಳೆಯರ ಪ್ರಮಾಣವೂ ಜಾಸ್ತಿ ಇದೆ. ಆದರೆ ಕಾಂಗ್ರೆಸ್ ಪರ ನಿಂತ ಪುರುಷರ ಪ್ರಮಾಣ ಬರೀ 38.9. ಇಲ್ಲಿ ಗೃಹ ಜ್ಯೋತಿ ವರ್ಕೌಟ್ ಆಗಿಲ್ಲ, ಗೃಹಲಕ್ಷ್ಮಿ ವರ್ಕೌಟ್ ಆಗಿಲ್ಲ, ಶಕ್ತಿ ಯೋಜನೆ ವರ್ಕೌಟ್ ಆಗಿಲ್ಲ. ಆಧಾರ್ ಕಾರ್ಡ್ ತೋರಿಸಿ ಮೆಜೆಸ್ಟಿಕ್ನಿಂದ ಹತ್ಕೊಂಡ್ರೆ ಧರ್ಮಸ್ಥಳದಲ್ಲಿ ಇಳಿತಾರೆ. ಮನೆಗೆ ಬರೋದು 2 ದಿನ ಬಿಟ್ಟು. ನಾವೇನು ಬಾಯ್ ಪಡ್ಕೊಳ್ಳೋದ ಅಂಥೇಳಿ ಕೆಲ ಗಂಡಸರು ಹೋರಾಟ ಮಾಡಿದ್ರು ಈ ಹಿಂದೆ. ಸೊ ಅದೇನಾದರೂ ಎಫೆಕ್ಟ್ ಕೊಡ್ತಾ ಗೊತ್ತಿಲ್ಲ. ಎಸ್, ಹಾಗಾದ್ರೆ ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಹವಾ ಜಾಸ್ತಿ ಇದೆ. ಗ್ರಾಮೀಣದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಪರ ಶೇಕಡ 13.5% ಹೆಚ್ಚು ಒಲವು. ನಗರ ಭಾಗದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಪರ ಶೇಕಡ 6.6% ಹೆಚ್ಚು. ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ಗೆ ಶೇಕಡ 5.7% ಮತ ಸಿಗುವ ಅಂದಾಜು. ಬಿಜೆಪಿಗೆ ಶೇಕಡ 53.9% ರೈತರ ಬೆಂಬಲ, ಕೈಗೆ ಮಾತ್ರ 37.4%. ಹೀಗಾಗಿ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಸಿಗಲಿದೆ ಫುಲ್ ಮೆಜಾರಿಟಿ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಗಳು. ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಭಾಗ. ನಗರ ಅಂತ ಬಂದಾಗ ಬೆಂಗಳೂರು ನಗರ, ಮಂಗಳೂರು ನಗರ, ಹುಬ್ಬಳ್ಳಿ ನಗರ, ಬೆಳಗಾವಿ ನಗರ, ಹೀಗೆ ಒಂದಷ್ಟು ಪ್ರಮುಖ ನಗರಗಳಲ್ಲಿ ಕಾಂಗ್ರೆಸ್ನ ತೂಫಾನ್ ಇದೆಯಾ, ಬಿಜೆಪಿಯ ಹವಾ ಹೆಚ್ಚಿದೆಯಾ, ಜೆಡಿಎಸ್ನ ಬಿರುಗಾಳಿ ಇದೆಯಾ ಅಂತ ಚೆಕ್ ಮಾಡಿದ್ರೆ ಅಲ್ಲೂ ಬಿಜೆಪಿನೇ. ಪುರುಷರ ಒಲವು ಬಿಜೆಪಿಯತ್ತ, ಮಹಿಳೆಯರ ಒಲವು ಬಿಜೆಪಿಯತ್ತ, ಯಂಗ್ಸ್ಟರ್ಸ್ಗಳ ಒಲವು ಕೂಡ ಬಿಜೆಪಿಯತ್ತ, ಯುವ ಸಮುದಾಯದ ಒಲವು. ನೀವು ಸಾಮಾಜಿಕ ಜಾಲತಾಣದ IT ಸೆಲ್ ಅನ್ನ ಪರಿಪೂರ್ಣವಾಗಿ ಬಳಕೆ ಮಾಡಿಕೊಳ್ತಾ ಇರುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಬಿಜೆಪಿ ಮಾತ್ರ. ಕಾಂಗ್ರೆಸ್ಸಿಗೆ ಆ ತರಹದ ಮಿದುಳಿಲ್ಲ. ಜಾತಿ ಸಮೀಕ್ಷೆ ಹೊತ್ತಲ್ಲಿ ಕಾಂಗ್ರೆಸ್ಸಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ಪರವೇ ಹೆಚ್ಚಿನ ಜಾತಿ ಮತಗಳ ಒಲವು ಇರುವಂತಹದ್ದು. ಹಿಂದೂಗಳ ಪೈಕಿ ಬಿಜೆಪಿಗೆ 58.5% ಮಂದಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಕೇವಲ 32% ಹಿಂದೂಗಳ ಬೆಂಬಲ. ಕಾಂಗ್ರೆಸ್ಸಿಗೆ ಜೈಯಂದ ಮುಸ್ಲಿಂ ಮತದಾರರು. ಅಲ್ಲಿ ಪರ್ಯಾಯ ಬೇರೆ ರಾಜಕೀಯ ಪಕ್ಷ ಇಲ್ಲ ಆ ಸಮುದಾಯಕ್ಕೆ. ಕಾಂಗ್ರೆಸ್ ಪರವೇ ಶೇಕಡ 85.5% ಮುಸ್ಲಿಮರಿದ್ದಾರೆ. ಬಿಜೆಪಿ ಮುಸ್ಲಿಮರ ಬೆಂಬಲ ಬರೀ 9.3% ಮಾತ್ರ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಗಳು ಬಹಿರಂಗಪಡಿಸಿರುವಂತಹ ವರದಿ. ಬಿಜೆಪಿ ಪರವೇ ಹೆಚ್ಚಿನ ಜಾತಿ ಮತಗಳ ಒಲವು. ಇನ್ನು ಅಲ್ಪಸಂಖ್ಯಾತ ಸಮುದಾಯಗಳ ಪೈಕಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಅನ್ನ ಹೊರತುಪಡಿಸಿದ್ರೆ ಅರ್ಧದಷ್ಟು ಜೆಡಿಎಸ್ನತ್ತ ಒಲವಿತ್ತು ಈ ಹಿಂದೆ. ಆದರೆ ಕುಮಾರಸ್ವಾಮಿ ತನ್ನ ಮನಸ್ಸಿನ ಬಣ್ಣವನ್ನ ಯಾವಾಗ ಬದಲಾಯಿಸಿದ್ರು ಅಲ್ಲಿ ಆ ಸಮುದಾಯದ ಮತಗಳು ಕೊಂಡಿ ಕಳಚ್ಕತ್ತು. ಕುಮಾರಸ್ವಾಮಿ ಮಾತ್ರವಲ್ಲ, HD ದೇವೇಗೌಡರು ಕೂಡ ಆ ಸಮುದಾಯವನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ರು, ಇಗ್ನೋರ್ ಮಾಡಿದ್ರು. ಅಷ್ಟೊಂದು ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ. ಆ ಸಮುದಾಯವನ್ನ ಹೊರತುಪಡಿಸಿಯೇ ಮಾತನಾಡೋದಕ್ಕೂ ಶುರು ಮಾಡಿಕೊಂಡ್ರು. ರಾಜ್ಯದಲ್ಲಿ ನಡೆದ ಅನೇಕ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತರ ವಿಚಾರ ಅಂತ ಬಂದಾಗ, ಅದರಲ್ಲೂ ಮುಸ್ಲಿಂ ಸಮುದಾಯದ ವಿಚಾರ ಅಂತ ಬಂದಾಗ
JDS ಒಂದು ಸ್ವಲ್ಪ ಇತ್ತೀಚೆಗೆ ಇಗ್ನೋರ್ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅವರು ಅನುಭವಿಸಿದ 3 ಬಾರಿಯ ಸೋಲು. ಹಣ್ಣು ಕೊಟ್ಟವರಿಗೆ ಹಣ್ಣು ಕೊಡ್ತಾರೆ, ಕಲ್ಲು ಕೊಟ್ಟವರಿಗೆ ಕಲ್ಲೇ ಕೊಡಬೇಕು ಅನ್ನೋ ಸಿದ್ಧಾಂತನ ಏನು ಕುಮಾರಸ್ವಾಮಿ ಅವರು. ನಮಗೆ ಹಣ್ಣು ಕೊಟ್ಟಿರೋ ಸಮುದಾಯದ ಪರ ನಾವು ಮಾತನಾಡ್ತೀವಿ. ನಮ್ಮ 3 ಕ್ಷೇತ್ರಗಳಲ್ಲಿ 3 ಬಾರಿ ನನ್ನ ಮಗನಿಗೆ ಕಲ್ಲು ಕೊಟ್ಟ ಸಮುದಾಯದ ಜೊತೆ ನಾನು ಯಾಕೆ ಮಾತಾಡಲಿ? ಒಳ್ಳೆ ಮಕ್ಕಳು ಹಠಕ್ಕೆ ಬಿದ್ದವರ ಹಾಗೆ ಕುಮಾರಸ್ವಾಮಿ ಹಠಕ್ಕೆ ಬಿದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಆಗ ಅಲ್ಪಸಂಖ್ಯಾತ ಪೈಕಿ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯ ರಾಜಕೀಯ ಪಕ್ಷಗಳಿಲ್ಲ. SDPI ಎನ್ನುವಂತಹ ರಾಜಕೀಯ ಪಕ್ಷಗಳಿದ್ರೂ ಕೂಡ ಆ ಪಕ್ಷ ಸದಾ ವಿವಾದಗಳಲ್ಲೇ ತುಂಬಿ ಹೋಗಿರುತ್ತೆ. ಹಾಗಾಗಿ ಮೂಲಭೂತವಾದವನ್ನು ಯಾರು ಇಷ್ಟಪಡ್ತಾರೋ, ಮೂಲಭೂತವಾದಕ್ಕೆ ಯಾರು ಆಸಕ್ತಿಯನ್ನು ತೋರ್ತಾರೋ ಅವರು SDPIಗೆ. ಅದು ಒಂದು ಖಟ್ಟರ್ ಮುಸ್ಲಿಂ ತೀವ್ರವಾಗಿ ಕಟುವಾಗಿ ಮಾತನಾಡುವಂಥ ಒಂದು ಮೂಲಭೂತವಾದದ ರಾಜಕೀಯ ಪಕ್ಷ ಅಂತಾನೂ ಕೂಡ ವ್ಯಾಖ್ಯಾನಿಸ್ತಾರೆ. ಸೊ ಹಾಗಾಗಿ ಮುಸಲ್ಮಾನರಿಗೆ ಪರ್ಯಾಯ ರಾಜಕೀಯ ಪಕ್ಷ ಬೇರೊಂದಿಲ್ಲ ರಾಜ್ಯದಲ್ಲಿ. ಹಾಗಾಗಿ ಕಾಂಗ್ರೆಸ್ ಅನ್ನೇ ಅವರು ಅವಲಂಬಿತರಾಗಿದ್ದಾರೆ. ಈ ವೀಕ್ನೆಸ್ಸು ಕಾಂಗ್ರೆಸ್ಸಿಗೂ ಗೊತ್ತು. ನಮ್ಮನ್ನ ಹೊರತುಪಡಿಸಿದ್ರೆ ಉಳಿದ ಹಾಗೆ ಇಲ್ಲಿ ಬೇರೆ ಪಕ್ಷಗಳಿಲ್ಲ. SDPIಗೆ ಅಲ್ಪ ಸ್ವಲ್ಪ ಮತಗಳು ಹೋಗ್ತವೆ ಹೊರತಾಗಿ ಸಂಪೂರ್ಣ ಮತ ವಿಭಜನೆ ಆಗೋದಿಲ್ಲ. ಕಾಂಗ್ರೆಸ್ ಪರ ಯಾವ ಜಾತಿ, ಬಿಜೆಪಿ ಪರ ಯಾವ ಜಾತಿ. ರಾಜ್ಯದ ಎಲ್ಲ ವರ್ಗದ ಮಂದಿಯೂ ಬಿಜೆಪಿ ಪರ ಇದ್ದಾರೆ. ಬಿಜೆಪಿ ಪರ ನಿಂತ ಜನರಲ್ ಕ್ಯಾಟಗರಿಯ ಮತದಾರರು, ಇದು ಈಗ ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತು. ಜನರಲ್ ಕ್ಯಾಟಗರಿ ಬೆಂಬಲ ಕೈಗಿಂತ ಬಿಜೆಪಿ ಪರ 15.1% ಇದೆ. ಕೂತ್ಕೊಂಡು ಜಾಗದಲ್ಲಿ ಬಾಯಿ ಬಡ್ಕೋಬೇಕು. OBC ವರ್ಗದ ಬೆಂಬಲ ಕಾಂಗ್ರೆಸ್ಗಿಂತ ಬಿಜೆಪಿ ಪರ 14% ಹೆಚ್ಚಳ. ST ವರ್ಗದ ಬೆಂಬಲ ಕಾಂಗ್ರೆಸ್ಗಿಂತ ಬಿಜೆಪಿ ಪರ 22% ಹೆಚ್ಚು. ಲಿಂಗಾಯತರ ಬೆಂಬಲ ಬಿಜೆಪಿ ಪರ ನಿಂತ 78.9% ಮಂದಿ. ಕುರುಬರ ಬೆಂಬಲ ಕಾಂಗ್ರೆಸ್ ಪರ 54.6% ಮಂದಿ, ಅರ್ಧಕ್ಕರ್ಧ ಬಿಜೆಪಿ ಎತ್ತ. ಒಕ್ಕಲಿಗರ ಬೆಂಬಲ ಬಿಜೆಪಿಗೆ 47.8, JDSಗೆ 24.6. SC ಬೆಂಬಲ ಕಾಂಗ್ರೆಸ್ಸಿಗೆ 55.5, ಬಿಜೆಪಿಗೆ 41.7. ಕಾಂಗ್ರೆಸ್ ಪರ ಕುರುಬ, AK, ಮಾದಿಗ, ಮಾದಾರ ಸಮುದಾಯ. ಬಿಜೆಪಿ ಪರ ಲಿಂಗಾಯತ, ಒಕ್ಕಲಿಗ, ವಾಲ್ಮೀಕಿ, ವಿಶ್ವಕರ್ಮ, ಮರಾಠ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ನ ಜಂಟಿ ಸಮೀಕ್ಷೆ. ವಾಲ್ಮೀಕಿ ಸಮುದಾಯದಲ್ಲಿ ಭಾಗಶಃ 90% ಜನ ಬಿಜೆಪಿಗೆ ಬೆಂಬಲಿಸುವವರಿದ್ದಾರೆ ಅನ್ನೋ ಅರ್ಥದಲ್ಲಿದೆ ಈ ಸಮೀಕ್ಷೆ. ಲಿಂಗಾಯತ, ಕುರುಬ, ಒಕ್ಕಲಿಗ ಸಮುದಾಯ, ಈ ಸಮುದಾಯಗಳ ನಾಯಕರು ಬಿಜೆಪಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ R. ಅಶೋಕ್, ಈಗ ದೋಸ್ತಿ ಪಾರ್ಟಿಗಳಲ್ಲಿ ಒಬ್ಬರಾದಂತಹ ಕುಮಾರಸ್ವಾಮಿ. ಸೊ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಮಾತ್ರ ಇಬ್ಬರಿಗೆ ಒಬ್ಬನು ಸಮಾನ ಅನ್ನೋ ಥರ, ಒಕ್ಕಲಿಗರ ಏಕಮಾತ್ರ ನಾಯಕ ಅನ್ನೋ ತರಹದಲ್ಲಿ ಒಬ್ಬ ನಾಯಕ ಕಾಣಿಸಿಕೊಳ್ತಾರೆ. ಅಲ್ಪ ಸ್ವಲ್ಪ ಬೇರೆ ಬೇರೆ ನಾಯಕರುಗಳಿದ್ರೂ ಕೂಡ ಅಲ್ಲಿ DK ಶಿವಕುಮಾರ್ ಮಾತ್ರ ಕಾಣಿಸಿಕೊಳ್ತಾರೆ. ಪಂಚಮಸಾಲಿ ಸಮುದಾಯದ BS ಯಡಿಯೂರಪ್ಪರನ್ನ ಫಾಲೋ ಮಾಡುವಂತಹ ಸಮುದಾಯ ಅಕ್ಷರಶಃ 90% ಕೂಡ ಬಿಜೆಪಿ ಪರ ಒಲವು ತೋರುತ್ತೆ. ಹೀಗಿದ್ದಾಗ ಮುಂದಿನ ಬಾರಿ ಚುನಾವಣೆಯಾದರೆ ಕುರುಬ ಸಮುದಾಯದ 51% ಮಾತ್ರ ಕಾಂಗ್ರೆಸ್ ಪರ ನಿಂತ್ಕೊಂಡಿರ್ತಕ್ಕಂತಹದ್ದು, ಉಳಿದೆಲ್ಲವೂ ಕೂಡ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಅದಕ್ಕೆ ಕಾರಣವೇನು? ಜಾತಿ ಮತದಾರರು ಬಿಜೆಪಿಯತ್ತ ವಾಲೋದಕ್ಕೆ ಕಾರಣ ಏನು? ಅದಕ್ಕೆ ಆಂತರಿಕ ಕಾರಣನ, ಬಾಹ್ಯ ಕಾರಣನ? ಸಿದ್ದರಾಮಯ್ಯ ಕುರುಬ ಸಮುದಾಯದ ಏಕಮಾತ್ರ ಹಿರಿಯ ನಾಯಕ. ಸಿದ್ದರಾಮಯ್ಯರನ್ನ ಹೊರತುಪಡಿಸಿದ್ರೆ ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯರಿಗೆ ಸರಿಸಾಟಿಯಾಗುವ ಮತ್ತೊಬ್ಬ ನಾಯಕ ಇಲ್ಲ. ಕಣ್ಮರೆ ಅಂದ್ರೆ ಇಲ್ಲ, ಆ ವ್ಯಕ್ತಿನೇ ಇಲ್ಲ. ಹಾಗಿದ್ರೂ ಕೂಡ ಕುರುಬ ಸಮುದಾಯದ 49.9% ಬಿಜೆಪಿಯತ್ತ ತಿರುಗಿ ನೋಡಿದೆ. ಒಕ್ಕಲಿಗ ಸಮುದಾಯದ ಅರ್ಧಕ್ಕರ್ಧ ಬಿಜೆಪಿಯತ್ತ. ಪ್ರಾಣ ತ್ಯಾಗ ಮಾಡಿ ಯಾರು ಆದ್ರೆ JDS ನನ್ನ ಬಿಟ್ಟು ಕೊಡಲಾರರು ಒಕ್ಕಲಿಗರು ಎನ್ನುವಂತಹ ಮಾತಿತ್ತು. ಆದರೆ ಆ ಮಾತಿಗೆ ಅವತ್ತು ತಿಲಾಂಜಲಿ ಬಿತ್ತು. ಆ ಸಮುದಾಯವೂ ಕೂಡ ಈಗ ಬಿಜೆಪಿಯತ್ತ. ಹಾಗಾದ್ರೆ ಒಂದು ವೇಳೆ ಚುನಾವಣೆಯಾದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಮಖಾಡೆ ಮಲಗೋದು ಫಿಕ್ಸಾ? ಕಳೆದ ಬಾರಿ ಮೀಸಲಾತಿ ಹಂಚಿಕೆಯಾದಾಗ ST SC ಸಮುದಾಯ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಆ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆಯನ್ನು ತರಲಾಗಿಲ್ಲ. ಜಾತಿ ಸಮೀಕ್ಷೆಯ ಬಗ್ಗೆ ರಾಜ್ಯದ ಜನರ ಅಭಿಪ್ರಾಯ ಏನು ಅನ್ನೋದು ಗೊತ್ತಾ? ಸರ್ಕಾರದ ಜಾತಿ ಸಮೀಕ್ಷೆ ಬಗ್ಗೆ ಜನರ ನಂಬಿಕೆ ಇಟ್ಟಿದ್ದಾರಾ? ಜಾತಿ ಸಮೀಕ್ಷೆ ನಂಬುತ್ತೇವೆ ಅಂತ ಹೇಳಿ 26.3% ಜನ ಹೇಳ್ತಾರೆ. ಜಾತಿ ಸಮೀಕ್ಷೆ ಸ್ವಲ್ಪ ನಂಬುತ್ತೇವೆ 16% ಜನ ಹೇಳ್ತಾರೆ. ಜಾತಿ ಸಮೀಕ್ಷೆ ನಂಬೋದೇ ಇಲ್ಲ ಅಂತ ಹೇಳಿ 35% ಜನ. ಜಾತಿ ಸಮೀಕ್ಷೆಯ ಮೇಲೆ 50% ಲಿಂಗಾಯತರು ಒಕ್ಕಲಿಗರಿಗೆ ನಂಬಿಕೆನೇ ಇಲ್ಲ. ಜಾತಿ ಸಮೀಕ್ಷೆಯ ಮೇಲೆ 33% ಕುರುಬರ ವಿಶ್ವಾಸಗಳಿದಾವೆ. ಜಾತಿ ಸಮೀಕ್ಷೆಯ ಮೇಲೆ 33% ಕುರುಬರ ವಿಶ್ವಾಸ ಇದೆ. ಸೊ ಜಾತಿ ಸಮೀಕ್ಷೆಯ ಮೇಲೆ 45.1% ಮಾದಿಗರ ವಿಶ್ವಾಸ ಇದೆ. ಅದು ಕೂಡ ಈಗ ಒಳ ಮೀಸಲಾತಿಯ ಬಗ್ಗೆ ಮಾದಿಗರು ಹೋರಾಟವು ಕೂಡ ತೀವ್ರತೆಯನ್ನು ಪಡೆದುಕೊಂಡಿದೆ. ರಾಜ್ಯದ ಜನ ಏನು ಹೇಳ್ತಾರೆ ಜಾತಿ ಸಮೀಕ್ಷೆಯ ಬಗ್ಗೆ? ಸರ್ಕಾರದ ಜಾತಿ ಸಮೀಕ್ಷೆಯ ಬಗ್ಗೆ ಜನ ಏನೇನು ಹೇಳ್ತಾರೆ ನೋಡಿ. ಕಾಸ್ಟ್ ಸೆನ್ಸಸ್ ಜಾತಿ ಜನಗಣತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೊದಲ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಎನ್ನುವಂತಹ ರೀತಿಯಲ್ಲಿ ಜಾತಿ ಜನಗಣತಿಯ ಆ ಒಂದು ವರದಿ ಲೀಕ್ ಆಗಿತ್ತು. ಅದಾದ ನಂತರ ಸಾಕಷ್ಟು ಜನ ಹೇಳಿದ್ರು ಇದು ಅಪ್ರಸಕ್ತ, ಅವೈಜ್ಞಾನಿಕ, ಒಂದು ದಶಕದ ಹಿಂದೆ ತಯಾರಿಸಲಾದಂತಹ ಜಾತಿ ಗಣತಿ, 2010ರ ಕೇಂದ್ರ ಸರ್ಕಾರದ ಜಾತಿ ಗಣತಿಯ ನಂತರ ಈಗ ಅಂದರೆ 10 ವರ್ಷದ ಹಿಂದೆ ಮಾಡಿರ್ತಕ್ಕಂತಹ ಗಣತಿ ಇದು ಪ್ರಸಕ್ತ ಅಲ್ಲ, ಅಪ್ರಸಕ್ತ, ವೈಜ್ಞಾನಿಕ, ಇದನ್ನು ತಿಪ್ಪೆಗೆ ಬಿಸಾಕಿ ಅಂತೇಳಿಯೂ ಕೂಡ ವ್ಯಾಖ್ಯಾನಗಳು ಬಂದಿತ್ತು. ಸೊ ಅಲ್ಲಿಯೂ ಕೂಡ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಕಾಂಗ್ರೆಸ್ ಎನ್ನುವಂತಹದ್ದು, ಅಲ್ಲಿಯೂ ಕೂಡ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಕಾಂಗ್ರೆಸ್ ಸರ್ಕಾರ. ಜಾತಿ ಸಮೀಕ್ಷೆಯ ಮೇಲೆ 33% ಕುರುಬರ ವಿಶ್ವಾಸ ಇದೆ. ಯಾವ ಸಿದ್ದರಾಮಯ್ಯ ಸಾಹೇಬರು ಕಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತರಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ರು, ಅದೇ ಸಿದ್ದರಾಮಯ್ಯರ ಸಮುದಾಯದ ವಿಶ್ವಾಸ ಬರೀ 33% ಮಾತ್ರ ಇರುವಂತಹದ್ದು. ಜಾತಿ ಸಮೀಕ್ಷೆಯ ಮೇಲೆ 33% ಕುರುಬರ ವಿಶ್ವಾಸ ಇದ್ದರೆ ಅದೇ ಜಾತಿ ಸಮೀಕ್ಷೆಯ ಮೇಲೆ 45.1% ಮಾದಿಗರ ವಿಶ್ವಾಸ ಇದೆ. ಮಾದಿಗರ ಸಮುದಾಯ ಈಗ ಏನು ಒಳ ಮೀಸಲಾತಿಯ ಕಿಚ್ಚಲ್ಲಿ ಬೆಂಗಳೂರೇ ಹೊತ್ಕೊಂಡು ಉರಿತಾ ಇದೆ, ಮಾದಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇದು ಎಲ್ಲವೂ ಕೂಡ ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ನ ಸಮೀಕ್ಷೆಗಳು. ಈ ಸಮೀಕ್ಷೆಗಳನ್ನು ಮುಂದಿಟ್ಟುಕೊಂಡು ಈ ಸಮೀಕ್ಷೆ ಹೇಳುವಂತೆ ಎಡವಿದ ಜಾಗಗಳನ್ನು ಪರಿಶೀಲಿಸಿ ಎದ್ದು ನಿಲ್ಲುವ ಪ್ರಯತ್ನ ಯಾವ ಪಕ್ಷ ಮಾಡುತ್ತೋ ಖಂಡಿತ ರಾಜ್ಯವನ್ನು ಅದೇ ಪಕ್ಷ ಆಳುತ್ತೆ. ಇಲ್ಲ, ಇದೆಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೆ ಅರ್ಹವಾದ ಸಮೀಕ್ಷೆಗಳು, ನಾವು ನೆಟ್ಟಗಿದ್ದೀವಿ, ನಮ್ಮ ರಾಜಕೀಯ ನಡೆಗಳು ಸ್ಪಷ್ಟ, ನಮ್ಮಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸ ನಮ್ಮನ್ನು ಯಾವತ್ತೂ ಕೂಡ ಒಂದು ರೀತಿಯ ನಿರಾಸಕ್ತಿಗೆ ದೂಡಲ್ಲ ಅಂಥೇಳಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡೇನಾದರೂ ಹೋದರೂ ಅರವಿಂದ್ ಕೇಜ್ರಿವಾಲ್ ಬಿದ್ದಂಗೆ ಬೀಳ್ತೀರಿ. ಅರವಿಂದ್ ಕೇಜ್ರಿವಾಲಿಗೂ ಕೂಡ ಅತಿಯಾದ ವಿಶ್ವಾಸನೇ ಕಟ್ಟ ಕಡೆಗೆ ಪಾಷಾಣ ಆಗಿ ಮಾರ್ಪಟ್ಟಿದ್ದು. ಅದೇ ತರಹ ಅತಿಯಾದ ಓವರ್ ಕಾನ್ಫಿಡೆನ್ಸು, ಹಿಂದುತ್ವ, ರಾಷ್ಟ್ರೀಯತೆ, ಪೆಹಲ್ಗಾಮು, ಆಪರೇಷನ್ ಸಿಂಧೂರ, ಇದನ್ನೆಲ್ಲ ರಾಜಕೀಯ ಭಾಷಣಕ್ಕೆ ಚೆನ್ನಾಗಿರುತ್ತೆ, ಆದರೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಬೇಕಲ್ಲ. ಎಲೆಕ್ಷನ್ ಸರ್ವೆ ಮೇಲೆ ಪೆಹಲ್ಗಾಮ್ ದಾಳಿಯೂ ಕೂಡ ಪ್ರಭಾವ ಬೀರಿದೆ. ಎಲೆಕ್ಷನ್ ಸರ್ವೆಯ ಮೇಲೆ ಆಪರೇಷನ್ ಸಿಂಧೂರ ಪ್ರಭಾವ. ಆಪರೇಷನ್ ಸಿಂಧೂರದ ಬಳಿಕ ಬಿಜೆಪಿ ವೋಟ್ ಪರ್ಸೆಂಟೇಜ್ 1.5% ಹೆಚ್ಚಾಗಿದೆ. ನಾಯಕನಿಲ್ಲದಿದ್ದರೂ ಬಿಜೆಪಿ ಪರ ಅಲೆ ಏಳಲು ಈ ಎಲ್ಲ ಅಂಶಗಳು ಕಾರಣವಾಗಿದೆ. ಜಾತಿ ಸಮೀಕ್ಷೆ ಪುನರಾಲೋಚನೆ ಮಾಡುತ್ತಾ ಸಿದ್ದು ಸರ್ಕಾರ, ಮಾಡಿರುವ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುತ್ತಾ ಸಿದ್ದು ಸರ್ಕಾರ ಇನ್ನಾದರೂ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗುತ್ತಾ ಕಾಂಗ್ರೆಸ್ ಸರ್ಕಾರ. ಎಲೆಕ್ಷನ್ ಸರ್ವೆ ಮೇಲೆ ಪೆಹಲ್ಗಾಮ್ ದಾಳಿಯೂ ಕೂಡ ಪ್ರಭಾವ ಬೀಳುತ್ತೆ. ಎಲೆಕ್ಷನ್ ಸರ್ವೆಯ ಮೇಲೆ ಆಪರೇಷನ್ ಸಿಂಧೂರ ಪ್ರಭಾವ. ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಯುದ್ಧಗಳಾಗಿತ್ತು, ಯುದ್ಧವೇ ಇಲ್ಲದ ದೇಶವಾಗಿರಲಿಲ್ಲ ಭಾರತ.
ಗಡಿ ಭಾಗ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಸೈನಿಕರ ಜೊತೆಗೆ ಹೆಗಲ ಮೇಲೆ ಹೆಗಲಿಟ್ಕೊಂಡು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ನಿಂತಿದ್ರು ಇಂದಿರಾ ಗಾಂಧಿ. ಆ ಕಾಲಘಟ್ಟದಲ್ಲಿ ಸ್ನ್ಯಾಪ್ಚಾಟು ಇರಲಿಲ್ಲ, ವಾಟ್ಸಪ್ಪು ಇರಲಿಲ್ಲ, ಫೇಸ್ಬುಕ್ಕು ಇರಲಿಲ್ಲ, ಇನ್ಸ್ಟಾಗ್ರಾಮು ಇರಲಿಲ್ಲ. ರೀಲ್ಸ್ ಮುಖಾಂತರ ಇಂದಿರಾ ಗಾಂಧಿ ಗಡಿಗೆ ಹೋಗಿದ್ದಾರೆ ಅಂತ ಹೇಳಕೊಳ್ಳೋದಕ್ಕೆ ಯಾವ ಪ್ರಚಾರವೂ ಇರಲಿಲ್ಲ. ಆದರೆ ಆಪರೇಷನ್ ಸಿಂಧೂರ ನಡೆದಾಗ ಹಳ್ಳಿ ಗಲ್ಲಿ ಕೂಡ ಚರ್ಚೆಗಳಾಯಿತು. ಓಣಿ ಕೇರಿಗಳಲ್ಲಿ ಚರ್ಚೆ ಆಯಿತು. ಆಪರೇಷನ್ ಸಿಂಧೂರ, ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಪಕ್ಕೆಲುಬನ್ನು ಮುರಿತಿದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯ ಪ್ರಭಾವ, ಧನಾತ್ಮಕ ಪ್ರಭಾವ ಇದು. ಪಾಸಿಟಿವ್ ಆದ ಇಮೇಜ್ ಅನ್ನ ಗಿಟ್ಟಿಸಿಕೊಳ್ಳೋದಕ್ಕೂ ಕೂಡ ಕಾರಣವಾಗಿದೆ. ಏರ್ ಸ್ಟ್ರೈಕ್, ಉರಿ ದಾಳಿ ನಡೆದಾಗ ನಮ್ಮ ಪ್ರತ್ಯುತ್ತರ, ಪೆಹಲ್ಗಾಮ್ ದಾಳಿಗೆ ಭಾರತದ ಪ್ರತ್ಯುತ್ತರ. ಈ ಹಿಂದೆ ಸಾಕಷ್ಟು ದಾಳಿಗಳು ಮಾಡಿತು ಭಾರತ. ಅವೆಲ್ಲವಕ್ಕೂ ಕೂಡ ಅತ್ಯಂತ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಮಾತ್ರ ಅತ್ಯಂತ ಲಾಭವನ್ನು ತಂದುಕೊಟ್ಟಿದೆ ಬಿಜೆಪಿ ಪಕ್ಷಕ್ಕೆ. ಸೊ ಎಲೆಕ್ಷನ್ ಸರ್ವೆಯ ಮೇಲೆ ಪೆಹಲ್ಗಾಮ್ ದಾಳಿ ಅತ್ಯಂತ ಪ್ರಭಾವ ಬೀರಿದೆ. ಎಲೆಕ್ಷನ್ ಸರ್ವೆಯ ಮೇಲೆ ಆಪರೇಷನ್ ಸಿಂಧೂರದ ಪ್ರಭಾವವೂ ಕೂಡ ಇದೆ. ಇನ್ನು ಆಪರೇಷನ್ ಸಿಂಧೂರದ ಬಳಿಕ ಬಿಜೆಪಿ ವೋಟ್ ಪರ್ಸೆಂಟೇಜ್ ನೀವು ನಂಬ್ತಿರೋ 1_1.5 ಅಂದರೆ ಅಷ್ಟು ಹೆಚ್ಚಳ ಆಗಿದೆ. ನಾಯಕನಿಲ್ಲದಿದ್ದರೂ ಕೂಡ ಬಿಜೆಪಿ ಪರ ಅಲೆ ಏಳೋದಕ್ಕೆ ಎಲ್ಲ ಅಂಶಗಳು ಕಾರಣ ಆಗಿದೆ. ನಿಮಗೆ ಉದಾಹರಣೆ, ಉತ್ತರ ಪ್ರದೇಶದಲ್ಲಿ ನಾಯಕ ಅಂತ ಕರೆಸಿಕೊಳ್ಳುವ ಯೋಗಿ ಆದಿತ್ಯನಾಥ್ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರಹದ ಅತ್ಯಂತ ಪ್ರಮುಖ ನಾಯಕರುಗಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನೀವು ಎಷ್ಟು ಬಿಜೆಪಿಯ ಏಕಮಾತ್ರ ನಾಯಕ ಅಂತ ಯಾರ ಹತ್ರ ಅದ್ರ ಕೇಳಿದ್ರೆ ನೀವು 4-5 ಹೆಸರು ಹೇಳ್ತಾರೆ. ಯಾರನ್ನ ನಾವು ನಾಯಕ ಅಂತ ಸ್ವೀಕರಿಸ್ಕೊಳ್ಳೋದು? ಯಡಿಯೂರಪ್ಪನವ್ರನ್ನ ನಾಯಕ ಅನ್ನೋದಾ, ಸದಾನಂದ ಗೌಡ್ರನ್ನ ಅನ್ನೋದಾ, ಜಗದೀಶ್ ಶೆಟ್ಟರ್ನ ಅನ್ನೋದಾ? ಸೊ ಹೀಗೆ ಒಂದು ರೀತಿಯ ಪರಿಪೂರ್ಣ ನಾಯಕರಿಲ್ಲದೆ ಇರತಕ್ಕಂತಹ ಕರ್ನಾಟಕಕ್ಕೂ ಕೂಡ ಇದು ಪ್ರಭಾವ ಬೀರಿದೆ ಈ ಆಪರೇಷನ್ ಸಿಂಧೂರ. ಜೊತೆಗೆ ಪೆಹಲ್ಗಾಮ್ ದಾಳಿ, ನಾಯಕನಿಲ್ಲದಿದ್ದರೂ ಕೂಡ ಬಿಜೆಪಿ ಪರ ಅಲೆ ಏಳೋದಕ್ಕೆ ಇದೆಲ್ಲವೂ ಕಾರಣ ಆಗಿದೆ. ಅದಕ್ಕೆ ಕಾರಣ ಒಂದೊಂದು ರೀತಿಯ ವಿಭಿನ್ನವಾದಂತಹ ಕಾನ್ಸೆಪ್ಟ್ಗಳು. ಆಪರೇಷನ್ ಸಿಂಧೂರ ಅಂಥೇಳಿ ಹೆಸರಿಡಲಾಯಿತು ಆಪರೇಷನ್ಗೆ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಪಾಕಿಸ್ತಾನಿಗಳಿಗೆ ಬುದ್ಧಿ ಕಲಿಸ್ತೀವಿ ಎನ್ನುವಂತಹ ರೀತಿಯ ಒಂದು ಆಪರೇಷನ್ ಸಿಂಧೂರ. ಸೊ ಇವೆಲ್ಲವೂ ಕೂಡ ರಾಜ್ಯದ ಸರ್ವೆ ಮೇಲೂ ಕೂಡ ಅತ್ಯಂತ ಪ್ರಭಾವವನ್ನು ಬೀರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.